Sequence and series, class 4. Previous class ಅಲ್ಲಿ AP ಪ್ರಾಬ್ಲಮ್ಸ್ ನಾವು ಮಾಡ್ತಾ ಇದ್ವಿ. ಅರೌಂಡ್ 14 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 15. The sum of n terms of two APs, sum of n terms of two APs are in the ratio 5n plus 4 is to 9n plus 6. 5n plus 4 is to 9n plus 6. Then find the ratio of their 18th terms. 18th terms. Let S1n, the Sn1 and Sn2 are the sum of n terms of two APs. Next one. Let Tn1 and Tn2 denote the nth term of two APs ಅಂತ ಅಂತೀನಿ. nth term and A1 and A2 are first term and D1 and D2 are common difference of two APs. ಅದರಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಷ್ಟು ತೊಗೊಂಡಿದ್ವಿ ಹೌದಾ. Tn1 and Tn2 denotes the nth term ಅಂತ ಹೇಳಿದ್ವಿ. A1 and A2 are first term and D1 and D2 are common difference ಅಂತ ಹೇಳಿದ್ವಿ ಹೌದಾ. ಅದು ನೋಡಿ ಇಲ್ಲಿ ಗಿವನ್ ಏನಿರೋದು, ಗಿವನ್ Sn1 is to Sn2 is equal to 5n plus 4 is to 9n plus 6 ಹೌದಾ. ಅಂದರೆ ಈಗ ಬರೀಬೋದಲ್ಲ, Sn1 by Sn2 is equal to 5n plus 4 divided by 9n plus 6 ಹೌದಾ. ದಟ್ ಇಂಪ್ಲಸ್ Sn1 the sum of n terms of AP1 ಇದು ಹೌದಾ. ಅಂದರೆ ಅಲ್ಲಿ A1 ಮತ್ತು D1 ಅಂತ ತೊಗೊಂಡಿದ್ವಿ. ಅದನ್ನ ಹೇಗೆ ಬರೀಬೋದು, n by 2 ಇಂಟು 2a ಪ್ಲಸ್ A1 ಅಂದರೆ n minus 1 into D1 ಹೌದಾ, ಡಿವೈಡ್ ಬೈ Sn2 ಅಂದರೆ ಸಮ್ ಆಫ್ n ಟರ್ಮ್ಸ್ ಆಫ್ ಸೆಕೆಂಡ್ AP ಅದು. ಅಂದರೆ ಸೆಕೆಂಡ್ AP ಇದು ಫಸ್ಟ್ ಟರ್ಮ್ ಈಸ್ A2 ಆ್ಯಂಡ್ ಕಾಮನ್ ಡಿಫರೆನ್ಸ್ ಈಸ್ D2 ಅಂತ ಬರ್ದಿದ್ವಿ ಹೌದಾ. ಅಂದರೆ n by 2 ಇಂಟು 2a2 ಪ್ಲಸ್ n minus 1 ಇಂಟು D2 ಹೌದಾ ಇಸ್ ಈಕ್ವಲ್ ಟು 5n plus 4 divided by 9n plus 6 ಹೌದಾ. n by 2 ಕ್ಯಾನ್ಸಲ್ ಹಾಗಾದ್ರೆ ಏನು ಬರುತ್ತೆ, 2a1 plus n minus 1 D1 divided by 2a2 plus n minus 1 D2 that is equal to 5n plus 4 divided by 9n plus 6. ಇದನ್ನ ಈಕ್ವೇಷನ್ ನಂಬರ್ 1 ಅಂತ ಹೋಗ್ತೀವಿ ಹೌದಾ. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು, ಫೈಂಡ್ ದ ರೇಷಿಯೋ ಆಫ್ 18th ಟರ್ಮ್ಸ್ ಅಂತ ಹೇಳಿದಾರೆ ಹೌದಾ. ನೋಡಿ ನಾವು T18(1) by T18(2) ಹೌದಾ. T18(1) ಅಂದರೆ ಏನು ಬರೀಬೋದು, A1 ಪ್ಲಸ್ 18 minus 1 into D1 divided by A2 plus 18 minus 1 into D2 ಅಂದರೆ A1 plus 17 D1 divided by A2 plus 17 D2 ಇದನ್ನು 2 ನೋಡಿ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ ಇದು ವ್ಯಾಲ್ಯೂನ. ನೋಡಿ ಇದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಬೇಕು. ನೋಡಿ A1 ಮತ್ತು A2 ಬರಬೇಕು, ಇದೇನಾಗಬೇಕು ಅಂದರೆ 17 ಆಗಬೇಕು. ಅದ್ರಲ್ಲಿ 2 ಇದೆ ತಾನೆ. ಹಾಗಾಗಿ ಇದನ್ನು ಏನು ಮಾಡ್ಕೊತೀನಿ ಅಂದರೆ ಇದನ್ನ 34 ಮಾಡಿಕೊಂಡೆ ಅಂದ್ಕೊಳ್ಳಿ. ಯಾವುದನ್ನು n-1ನ
34 ಮಾಡ್ಕೊಂಡೆ ಅಂದರೆ ಡಿವೈಡಿಂಗ್ ಬೈ 2 ಮಾಡಿದೆ ಅಂದರೆ ಅವಾಗ ಏನು ಬರುತ್ತೆ A1 + 17 D1 ಬರುತ್ತೆ ತಾನೆ. ಹಾಗಾದರೆ n-1 34 ಆಗಬೇಕು ಅಂದರೆ n ಏನಾಗಬೇಕು 35 ಆಗಬೇಕು. ಅವಾಗ n-ಗೆ 35 ಬರ್ಕೊತೀವಿ ನೋಡಿ. ಆಗ ನೋಡಿ ಪುಟ್ n = 35 ಇನ್ ಈಕ್ವೇಷನ್ 1. ಹೌದಾ? ಇದನ್ನೇ ಯಾಕೆ ತೊಗೊಂಡ್ವಿ ಅಂತ ಗೊತ್ತಾಗಬೇಕು. 35 ತೊಗೊಂಡೆ ಅಂದರೆ 34 ಆಗುತ್ತೆ. ಡಿವೈಡಿಂಗ್ ಬೈ 2 ಮಾಡಿದೆ ಅಂದರೆ A1 + 17 D1 ಬಂದ್ಬಿಡುತ್ತೆ. ಹೌದಾ? ಅವಾಗ ಇಲ್ಲಿ ಏನು ಬರುತ್ತೆ 2 × A1 + 35 - 1 × D1 divided by 2 × A2 + 35 - 1 × D2 is equal to 5 × 35 + 4 divided by 9 × 35 + 6 ಅಂದರೆ ಇದು 2A1 + 34 D1 divided by 2A2 + 34 D2 is equal to 5 × 35 ಅಂದರೆ 5 5 is 25, 5 is 15 + 2 ಅಂದರೆ 17 ಅಂದರೆ 9 5 is 45, 4 carry, 9 4 is 27 + 4 ಅಂದರೆ 31. ಹೌದಾ? ಇಷ್ಟು ಬರ್ತಲ್ಲ ನೋಡಿ. ನ್ಯೂಮರೇಟರ್ 2 ಕಾಮನ್ ತೊಗೊತೀನಿ. A1 + 17 D1 divided by 2 ಕಾಮನ್ ಫ್ಯಾಕ್ಟರ್ A2 + 17 D2 is equal to 175 + 4 ಅಂದರೆ 179 by 315 + 6 ಅಂದರೆ 321. ಹೌದಾ? 2 get cancel. A1 + 17 D1 by A2 + 17 D2 ಅಂದರೆ T18 1 by T18 2 is equal to 179 by 321 from 2. Therefore, ratio of 18th term is 179 is to 321 ಬರುತ್ತೆ. ಹೌದಾ? ಐಡಿಯಾ ಬರುತ್ತಲ್ಲ ಹೇಗೆ ಮಾಡ್ಕೊತಿದ್ದೀವಿ ಅಂತೇಳಿ. ಈಸಿನ ನೆಕ್ಸ್ಟ್ ಒನ್ 16 ಸೇಮ್ ಟೈಪ್ ಇದೆ ನೋಡಿ. ಟ್ರೈ ಮಾಡಿ ಬರುತ್ತೆ. ದ ಸಮ್ ಆಫ್ n ಟರ್ಮ್ಸ್ ಆಫ್ 2 APs ಆರ್ ಸಮ್ ಆಫ್ n terms of 2 APs are 2 APs are in the ratio 3n + 8 is to 7n + 15. 3n + 8 is to 7n + 15. Then find the ratio of their 12th terms. Find the ratio of their 12th terms. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ ಬರುತ್ತೆ. Same. Let Sn1 and Sn2 are the sum of n terms of 2 APs. Let Tn1 and Tn2 denotes the nth terms. A1 and A2 are the first term and D1 and D2 are a common difference of 2 APs. Same ತೊಗೊಂತೀನಿ. Given Sn1 is to Sn2 is equal to 3n + 8 is to 7n + 15. That implies Sn1 by Sn2 is equal to 3n + 8 divided by 7n + 15. ಇಷ್ಟು ಬರುತ್ತಲ್ಲ. Sn1 ಅಂದರೆ ಏನು ಬರಿಬೋದು? ಸಮ್ ಆಫ್ n ಟರ್ಮ್ಸ್ ಆಫ್ ಫಸ್ಟ್ AP. therefore n/2 into A1 plus n-1 into D1 divided by n/2 into A2 plus n-1 into D2. Sorry, 2A1 ಅಲ್ಲ 2A2 is equal to 3n plus 8 divided by 7n plus 15.
n by 2 ಕ್ಯಾನ್ಸಲ್, ಹಾಗಾದ್ರೆ ಇಲ್ಲಿ ಏನು ಬರುತ್ತೆ 2a1 ಪ್ಲಸ್ n minus 1 into d1 divided by 2a2 plus n minus 1 into d2 is equal to 3n plus 8 divided by 7n plus 50. Equation number 1. ಇಷ್ಟು ಬಂದಿದೆಯಲ್ಲ. ನೆಕ್ಸ್ಟ್ ನಾವು 12th ಕ್ಯಾಲ್ಕುಲೇಟ್ ಮಾಡಬೇಕು. T12 1 by T12 2 ಹೌದಾ is equal to ಫಾರ್ಮುಲಾ a1 plus 12 minus 1 into d1 by a2 plus 12 minus 1 into d2 ಅಂದರೆ a1 plus 11 d1 by a2 plus 11 d2. Equation number 2 ಹೌದಾ. ನೋಡಿ ಇದು 11 ಆಗಬೇಕು ಮತ್ತು 2 ಕಾಮನ್ ತೊಗೊಂಡಾಗ 11 ಆಗಬೇಕು ಅಂದರೆ 22 ಆಗಬೇಕು. n minus 1 22 ಆಗಬೇಕು ಅಂದರೆ n-ಗೆ 23 ತೊಗೋಬೇಕು ಹೌದಾ. ಲೆಟ್ put n is equal to 23 in equation 1. That implies 2a1 plus 23 minus 1 into d1 divided by 2a2 plus 23 minus 1 into d2 is equal to 3 into 23 plus 8 divided by 7 into 23 plus 15. That is plus 2a1 plus 22 d1 divided by 2a2 plus 22 d2 is equal to 3 into 23 16 9 plus 8 divided by 7 into 23 7 3s are 21 2 carry 14 plus 2 under 16 plus 15 ಹೌದಾ. 2 ಕಾಮನ್ ಫ್ಯಾಕ್ಟರ್ a1 plus 11 d1 divided by 2 ಕಾಮನ್ ಫ್ಯಾಕ್ಟರ್ a2 plus 11 d2 2 get cancelled is equal to 69 plus 8 77 divided by 161 plus 15 under 176 ನೋಡಿ 11 ಇಂದ ಡಿವೈಡ್ ಮಾಡ್ಬೋದು. 11 7s 11 16s ಹೌದಾ. That implies T12 1 by T12 2 is equal to 7 by 16 ಹೌದಾ. That implies ratio of 12th term of 2 APs is 7:16 ಆಯ್ತಲ್ಲ. ಈಸಿದೆ ನೋಡಿ. ಎರಡು ಪ್ರಾಬ್ಲಮ್ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ ನೋಡಿ. ಈ ಥರ ಪ್ರಾಬ್ಲಮ್ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 17. If the sum of first p terms of an AP is equal to sum of first p terms of an AP is equal to the sum of first q terms, sum of first q terms, sum of first q terms, then prove that sum of first p plus q terms is 0. Sum of first p plus q terms is 0. Let A be the first term, D be the common difference, and Sn be the sum of n terms of AP ತಗೊಂತೀನಿ. ಗಿವನ್ ಏನಿರೋದು ಸಮ್ ಆಫ್ ಪಿ ಟರ್ಮ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಕ್ಯೂ ಟರ್ಮ್ಸ್ ಆಫ್ ಅನ್ AP ಅಂತ ಹೇಳಿದ್ದಾರೆ ಹೌದಾ. ಇಫ್ ದ ಸಮ್ ಆಫ್ ಫಸ್ಟ್ ಪಿ ಟರ್ಮ್ಸ್ ಆಫ್ ಅನ್ AP ಇಸ್ ಈಕ್ವಲ್ ಟು ದ ಸಮ್ ಆಫ್ ಫಸ್ಟ್ ಕ್ಯೂ ಟರ್ಮ್ಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿರೋದು ಗಿವನ್ ಎಸ್ ಪಿ ಇಸ್ ಈಕ್ವಲ್ ಟು ಎಸ್ ಕ್ಯೂ. ಏನು ಪ್ರೂವ್ ಮಾಡ್ಬೇಕು ನಾನು? ಎಸ್ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡಬೇಕು. ಅದು ನೋಡಿ ಫಸ್ಟ್ ಇದು ಸಿಂಪ್ಲಿಫೈ ಮಾಡ್ತೀನಿ. ಏನು ಬರೀ 1
ಎಸ್ ಎನ್ ಅಂದರೆ ನಮಗೆ ಆ್ಯಕ್ಚುಲಿ ಫಾರ್ಮುಲಾ ಏನು ಗೊತ್ತಿರೋದು, n/2 ಇಂಟು 2a ಪ್ಲಸ್ n-1 ಇಂಟು ಡಿ ಗೊತ್ತಿದೆ, ಹೌದಾ? ಎಸ್ ಎನ್ ಅಂದರೆ ಈ ಫಾರ್ಮುಲಾ ಗೊತ್ತಿದೆ ನಮಗೆ, n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಹಾಗಾದ್ರೆ ಇಲ್ಲೇನು ಬರೀಬೋದು, ಎಸ್ ಪಿ ಅಂದರೆ p/2 ಇಂಟು 2a ಪ್ಲಸ್ n-1 ಇಂಟು ಡಿ. ಎನ್ ಅಂದರೆ ಪಿ ಅಲ್ಲ, p-1 ಇಂಟು ಡಿ ಈಸ್ ಈಕ್ವಲ್ ಟು ಎಸ್ ಕ್ಯೂ ಅಂದರೆ q/2 ಇಂಟು 2a ಪ್ಲಸ್ q-1 ಇಂಟು ಡಿ, ಹೌದಾ? ನೋಡಿ 2 ಕ್ಯಾನ್ಸಲ್ ಆಯಿತು. ಅದ್ರಲ್ಲಿ ಏನು ಬರ್ತದೆ, 2ap ಪ್ಲಸ್ p-1 ಇಂಟು ಡಿ ಪಿ ಇಸ್ ಈಕ್ವಲ್ ಟು 2aq ಪ್ಲಸ್ q-1 ಇಂಟು ಡಿ ಕ್ಯೂ ಬಂತು, ಹೌದಾ? ಎಷ್ಟು ಬರ್ತಲ್ಲ ನೋಡಿ, ಎಲ್ಲದನ್ನು ಈ ಕಡೆ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡೋಕೆ ಟ್ರೈ ಮಾಡ್ತೀವಿ. 2ap ಇದು ಈ ಕಡೆ ಬಂತು ಅಂದರೆ ಮೈನಸ್ 2aq ಇದೆ ಪ್ಲಸ್ p-1 ಇಂಟು ಡಿ ಪಿ ಮೈನಸ್ ಆಫ್ q-1 ಇಂಟು ಡಿ ಕ್ಯೂ ಇಸ್ ಈಕ್ವಲ್ ಟು 0, ಹೌದಾ? ಎರಡರಲ್ಲೂ 2a ಕಾಮನ್ ತೊಗೊಂಡೆ ಅಂದರೆ p-q ಬರುತ್ತೆ ಪ್ಲಸ್ ನೋಡಿ, ಎರಡರಲ್ಲೂ ಡಿ ಕಾಮನ್ ತೊಗೊತೀನಿ, ಇಲ್ಲಿ ಏನೇನು ಬರ್ಬೋದು, p² ಮೈನಸ್ ಪಿ ಮೈನಸ್ q² ಮೈನಸ್ ಆಫ್ ಮೈನಸ್ ಪ್ಲಸ್ q ಇಸ್ ಈಕ್ವಲ್ ಟು 0. ಇಷ್ಟು ಬರುತ್ತಾ? ಹಾಗಾದ್ರೆ ಫ್ಯಾಕ್ಟರೈಸ್ ಮಾಡ್ಕೋಬೇಕು, 2a ಇಂಟು p-q ಪ್ಲಸ್ ಡಿ ಇಂಟು ಅಂದರೆ p² ಮೈನಸ್ q² ಅಂದರೆ ಏನು ಬರೀಬೋದು, p-q ಇಂಟು p ಪ್ಲಸ್ q, ಹೌದಾ? ಇವೆರಡರಲ್ಲೂ ಮೈನಸ್ ಕಾಮನ್ ತೊಗೊಂಡೆ ಅಂದರೆ p-q ಇಸ್ ಈಕ್ವಲ್ ಟು 0. ಎರಡರಲ್ಲೂ p-q ಕಾಮನ್ ತೆಗಿಬೋದು, 2a ಇಂಟು p-q ಪ್ಲಸ್ ಡಿ ಇಂಟು p-q ಇಂಟು p ಪ್ಲಸ್ q -1 ಇಸ್ ಈಕ್ವಲ್ ಟು 0, ಹೌದಾ? ಎರಡರಲ್ಲೂ p-q ಕಾಮನ್ ತೊಗೊಂಡೆ ಅಂದರೆ 2a ಪ್ಲಸ್ p ಪ್ಲಸ್ q -1 ಇಂಟು ಡಿ ಇಸ್ ಈಕ್ವಲ್ ಟು 0 ಬರೀಬೋದಲ್ಲ? ಇಲ್ಲೂ p-q ಇಲ್ಲೂ p-q ಕಾಮನ್, 2a ಪ್ಲಸ್ ಡಿ ಇಂಟು p ಪ್ಲಸ್ q -1 ಬಂತು, ಹೌದಾ? ನೋಡಿ, ಈಕ್ವೇಟ್ ಮಾಡ್ಕೊಂಡೆ p-q ಈ ಕಡೆ ತೊಗೊತೀವಿ, ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ದಟ್ ಇಂಪ್ಲೈಸ್ 2a ಪ್ಲಸ್ p ಪ್ಲಸ್ q -1 ಇಂಟು ಡಿ ಇಸ್ ಈಕ್ವಲ್ ಟು 0, ಹೌದಾ? ಇದನ್ನ 1 ಅಂತ ತೊಗೊತೀನಿ. ಅದು ನೋಡಿ, ಎಸ್ ಪಿ ಇಸ್ ಈಕ್ವಲ್ ಟು ಎಸ್ ಕ್ಯೂನ ಯೂಸ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಬಂತು, ಹೌದಾ? ಕೇರ್ಫುಲ್ ಆಗಿ ಫ್ಯಾಕ್ಟರೈಸ್ ಮಾಡ್ಕೋಬೇಕಷ್ಟೇ. ಎಲ್ಲದನ್ನು LHS ತೊಗೊಂಡಿದ್ವಿ, ಹೌದಾ? 2aq ಈ ಕಡೆ ಬಂತು ಅಂದರೆ ಮೈನಸ್ 2aq, ಇದನ್ನು LHS ತೊಗೊಂಡಿದ್ವಿ. ನೆಕ್ಸ್ಟ್ ಇದು ಎರಡರಲ್ಲೂ ಡಿ ಕಾಮನ್ನು, p ಇಂದ ಮಲ್ಟಿಪ್ಲಿಕೇಶನ್, p² ಮೈನಸ್ p ಇಲ್ಲಿ ಮೈನಸ್ q ಇಂಟು q ಅಂದರೆ ಮೈನಸ್ q² ಮೈನಸ್ ಆಫ್ ಮೈನಸ್ ಪ್ಲಸ್ q. ನೆಕ್ಸ್ಟ್ ಫ್ಯಾಕ್ಟರೈಸ್ ಮಾಡಿದ p-q ಕಾಮನ್ ಬಂದು ಈ ರಿಸಲ್ಟ್ ಪ್ರೂವ್ ಆಗಿದೆ, ಹೌದಾ? ಇದು ನಾವು ಏನು ಪ್ರೂವ್ ಮಾಡಬೇಕು, ನಾವು ಎಸ್ p ಪ್ಲಸ್ q ನ 0 ಅಂತ ಪ್ರೂವ್ ಮಾಡ್ಬೇಕು ತಾನೆ. ಹಾಗಾದ್ರೆ ನೇಮ್ ಬರೀಬೋದು, p ಪ್ಲಸ್ q/2 ಇಂಟು 2a ಪ್ಲಸ್ p ಪ್ಲಸ್ q -1 ಇಂಟು ಡಿ, ಹೌದಾ? ಅಂದರೆ n ಇರೋ ಪ್ಲೇಸಲ್ಲಿ p ಪ್ಲಸ್ q, ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಈಕ್ವಲ್ ಟು p ಪ್ಲಸ್ q/2 ಇಂಟು ಇದು ವ್ಯಾಲ್ಯೂ ಏನು ಗೊತ್ತಿರೋದು 0 ಅಲ್ಲ, 0 ಇಂಟು ಎನಿ ನಂಬರ್ ಇಸ್ 0. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ನೋಡಿ, ಫ್ಯಾಕ್ಟರೈಸ್ ಮಾಡ್ಕೊಂಡಿದ್ದು ಗೊತ್ತಾಯ್ತು ಅಂದ್ರೆ ಈಸಿ ಇದೆ ಪ್ರಾಬ್ಲಮ್. ಹೇಗೆ ಮಾಡ್ಕೊಂಡು ಅಂತೇಳಿ ಐಡಿಯಾ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 18. The ratio of the sum of m and n terms of an AP, ratio of the sum of m and n terms of an AP is equal to the, is equal to m square is to n square, m square is to n square
Then show that the ratio of mth and nth term is ratio of mth and nth term is 2m minus 1 is to 2n minus 1. 2m minus 1 is to 2n minus 1. ಫಸ್ಟ್ ಎಲ್ಲ ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀನಿ, ಇದೇ ಥರ ತೊಗೊತೀನಿ ನೋಡಿ. ಲೆಟ್ ಎ ಬಿ ದ ಫಸ್ಟ್ ಟರ್ಮ್, ಡಿ ಬಿ ದ ಕಾಮನ್ ಡಿಫರೆನ್ಸ್, ಡಿ ಬಿ ದ ಕಾಮನ್ ಡಿಫರೆನ್ಸ್ and Sn be the sum of n terms and Tn be the nth term of AP. Next ನೋಡಿ, given ಏನಿರೋದು, given sum of mth term and nth term of AP are in the ratio m is to m square is to n square ಕೊಟ್ಟಿದ್ದಾರೆ ಹೌದಾ. ಅಂದರೆ given Sm is to Sn is equal to m square is to n square ಹೌದಾ. That implies Sm by Sn is equal to m square by n square ಹೌದಾ. ನೋಡಿ, ಎಸ್ ಎಮ್ ಫಾರ್ಮುಲಾ ಏನು ಬರೀಬೋದು, ಎಮ್ ಬೈ 2 ಇಂಟು 2a ಪ್ಲಸ್ ಎಮ್ ಮೈನಸ್ 1 ಇಂಟು ಡಿ ಬೈ ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಹೌದಾ. ನೋಡಿ, 2 ಕ್ಯಾನ್ಸಲ್ ಆಯಿತು. ನೋಡಿ, ಒಂದು ಎಮ್ಮು ಒಂದು ಎನ್ನು ಕ್ಯಾನ್ಸಲ್ ಆಗುತ್ತೆ ಹೌದಾ. ಹಾಗಾದರೆ ಇಲ್ಲಿ ಏನು ಬರ್ಬೋದು ಅಂದರೆ 2a plus m minus 1 into d by 2a plus n minus 1 into d is equal to, ನೋಡಿ ಒಂದು m ಒಂದು m ಕ್ಯಾನ್ಸಲ್ ಆಗಿ m ಬೈ ಒಂದು n ಒಂದು n ಕ್ಯಾನ್ಸಲ್ ಆಗಿ n. ಇಷ್ಟು ಬರುತ್ತಲ್ಲ. ನಾವೇನು ಪ್ರೂವ್ ಮಾಡಬೇಕು ಅಂದರೆ ಟಿ mth and ಟಿ nth ಟರ್ಮ್ ರೇಷಿಯೋ ಈಸ್ 2m minus 1 is to 2n minus 1 ಅಂತೇಳಿ ಪ್ರೂವ್ ಮಾಡಬೇಕಷ್ಟೆ ಹೌದಾ. ನೋಡಿ, ಈಗ ಹೇಗೆ ಮಾಡ್ಕೊತೀವಿ ಅಂತೇಳಿ ಇದನ್ನ 1 ಅಂತ ತೊಗೊತೀನಿ. ನೆಕ್ಸ್ಟ್ ನೋಡಿ, ಈಸಿ ಆಗಬೇಕು ಅಂದರೆ ಇಲ್ಲಿ ಯಾವ ಥರ ಮಾಡ್ಕೊಳ್ಳಿ ಅಂದರೆ ಈ ರೇಷಿಯೋ ಪ್ರೂವ್ ಮಾಡ್ಬೇಕು ತಾನೆ ಹೌದಾ. ಹಾಗೆ ರಿಪ್ಲೇಸ್ ಎಮ್ ಬೈ 2m minus 1 and n by 2n minus 1 in ಈಕ್ವೇಷನ್ 1 ಅಂತ ಹೇಳ್ತೀನಿ ಹೌದಾ. ಯಾಕಂದರೆ ಅವಾಗ ಈ ರೇಷಿಯೋ ಏನಾಗ್ಬಿಡುತ್ತೆ, ಇಲ್ಲಿ 2m minus 1 ಆಗುತ್ತೆ, ಇದು 2n minus 1 ಆಗುತ್ತೆ ಹೌದಾ. ಇದು ನೋಡ್ಕೋಬೇಕು, ಇದು mth ಟರ್ಮ್ nth ಟರ್ಮ್ ಬರುತ್ತಾ ಅಂತ ಚೆಕ್ ಮಾಡಬೇಕಷ್ಟೆ. ಅವಾಗ 2a ಪ್ಲಸ್ ರಿಪ್ಲೇಸ್ m ಬೈ 2m minus 1 ತಾನೆ, ಇದು 2m minus 1 into d by 2a plus n by 2n minus 1 or 2n minus 1 into d is equal to m by n. For m ಅಂದರೆ 2m minus 1 by 2n minus 1. ಈ ಸ್ಟೆಪ್ ಗೊತ್ತಾಯ್ತಲ್ಲ. ರಿಪ್ಲೇಸ್ m by 2m minus 1 and replace n by 2n minus 1 in ಈಕ್ವೇಷನ್ 1 ಮಾಡ್ತಾ ಇದ್ವಿ ಹೌದಾ. ಅವಾಗ ಇಲ್ಲಿ ಏನೇನು ಬರುತ್ತೆ ನೋಡಿ, 2a plus 2m minus 2 into d by 2a plus 2n minus 2 into d is equal to 2m minus 1 by 2n minus 1 ಹೌದಾ. ಇದರಲ್ಲಿ 2 ಕಾಮನ್ ತೆಗಿಬೋದು, ಇದರಲ್ಲೂ 2 ಕಾಮನ್ ತೆಗಿಬೋದಲ್ಲ. ನ್ಯೂಮರೇಟರ್ ಡಿನಾಮಿನೇಟರಲ್ಲಿ 2ನ ಕಾಮನ್ ತೊಗೊಂಡ್ವಿ ಅಂದರೆ ಏನೇನು ಬರುತ್ತೆ, a ಪ್ಲಸ್ m ಮೈನಸ್ 1 ಇಂಟು ಡಿ ಬೈ 2 ಇಂಟು a ಪ್ಲಸ್ n ಮೈನಸ್ 1 ಇಂಟು ಡಿ ಹೌದಾ. 2 ಕಾಮನ್ ತೊಗೊಂಡಿದ್ವಿ ಇಸ್ ಈಕ್ವಲ್ ಟು 2m minus 1 by 2n minus 1. 2 get cancel. ಇದೇನಿದು tm ಅಲ್ಲ ಬೈ tn is equal to
2m minus 1 by 2n minus 1. That implies Tm is to Tn is equal to 2m minus 1 is to 2n minus 1. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ, ಹೌದಾ? ರೇಷಿಯೋ ಆಫ್ ದ mth ಆ್ಯಂಡ್ nth ಟರ್ಮ್ ಈಸ್ 2m minus 1 is to 2n minus 1 ಅಂತೇಳಿ ಪ್ರೂವ್ ಮಾಡಬೇಕು, ಹೌದಾ? ಈಗ ನೋಡಿ ಯಾವ ಥರ ಮಾಡ್ಕೊತಿದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಈಸಿನಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 19. Show that the sum of m plus nth term, show that the sum of m plus nth term and m minus nth term, m minus nth term of an AP is equal to twice the mth term, is equal to twice the mth term. Sum of m plus nth term and m minus nth term of an AP is equal to twice the mth term ಅಂತ ಹೇಳಿದ್ರು. ನೋಡಿ ಇದನ್ನ ಈಸಿ ಇದೆ. ನೋಡಿ ಯಾವ ಥರ ಮಾಡ್ಕೊತೀವಿ ಸೇಮ್. ಲೆಟ್ ಎ ಬಿ ದ ಫಸ್ಟ್ ಟರ್ಮ್, ಫಸ್ಟ್ ಎಲ್ಲದಕ್ಕೂ ಸೇಮ್ ಬರೆಯೋದು. ಡಿ ಬಿ ದ ಕಾಮನ್ ಡಿಫರೆನ್ಸ್, and Tn be the nth term of an AP. Next one, now Tm plus n plus T m minus n is equal to, ಏನು ಪ್ರೂವ್ ಮಾಡಬೇಕು ನಾವು? ಟ್ವೈಸ್ ದ mth ಟರ್ಮ್ ಅಂದರೆ 2 into Tm ಅಂತ ಪ್ರೂವ್ ಮಾಡಬೇಕು, ಹೌದಾ? Tm plus n ಅಂತ ಹೇಳಿದ a plus m plus n minus 1 into d plus m minus n, a plus m minus n minus 1 into d. a plus a value is 2a plus remaining terms are d common factor, m plus n minus 1, d common ತೆಗಿತಾ ಇದ್ದೀನಿ ಇಲ್ಲಿ, plus m minus n minus 1, plus n minus n get cancelled. 2m plus m value is 2m, minus 1 value is minus 2 into d. ಎಲ್ಲದರಲ್ಲೂ 2 ಕಾಮನ್ ತೊಗೊಂಡ್ವಿ ಅಂದರೆ 2 into a plus m minus 1 into d. a plus m minus 1 into d ಅಂದರೆ 2 into tm. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ, ಹೌದಾ? ಅಂದರೆ tm plus n plus tm minus n is equal to 2 into tm, ಹೌದಾ? ಅಂದರೆ ಇದನ್ನು ಐಡಿಯಾ ಗೊತ್ತಿರಬೇಕು ಯಾವ ಥರ ಮಾಡ್ಕೊತಿದ್ದೀವಿ ಅಂತೇಳಿ. ಈಸಿ ಇದೆ. Next problem, problem number 20. Problem number 20. If the sum of 3 terms of AP is 24, if the sum of 3 terms of AP is 24 and their product is 440 and the product is 440, then find the terms. ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ T1 T2 T3 ಅಂದರೆ 3 ಟರ್ಮ್ಸ್ನ ಯಾವ ಥರ ಬರ್ಕೋಬೇಕಂತೇಳಿ ಗೊತ್ತಾಗಬೇಕಿಲ್ಲಿ. ಸಮ್ ಕೊಟ್ಬಿಟ್ಟು ಪ್ರಾಡಕ್ಟ್ ಕೊಟ್ಟು ಫೈಂಡ್ ದ ಟರ್ಮ್ಸ್ ಅಂತ ಹೇಳಿದ್ರು ಅಂದ್ರೆ ಯಾವಾಗಲೂ ಈ ಥರ ತೊಗೊಳ್ಳಿ ಈಸಿ ಆಗುತ್ತೆ. ನೋಡಿ ಲೆಟ್ T1 is equal to a minus d, T2 is equal to a and T3 is equal to a plus d are the 3 terms of AP ಅಂತ ಹೇಳ್ತೀನಿ. ನೋಡಿ ಎ ಪಿ ಅಲ್ಲಿ ಇದಾನೆ T2 minus T1 ಅಂದರೆ a minus a plus d ಅಂದರೆ d ಬರುತ್ತೆ, ಹೌದಾ? T3 minus T2 ಅಂದ್ರೆ a plus d minus a ಅಂದರೆ ಡಿನೇ ಬರುತ್ತೆ, ಹೌದಾ? ಕಾಮನ್ ಡಿಫರೆನ್ಸ್ ಸೇಮ್ ಬರ್ತದ. ಈ ಥರ ತೊಗೊಂಡ್ಬಿಟ್ವಿ ಅಂದರೆ
ಏನು ಈಸಿ ಆಗುತ್ತೆ ಅಂದರೆ ನೋಡಿ, ಮೂರು ಆ್ಯಡ್ ಮಾಡಿದೆ ಅಂದರೆ ಡಿ ಕ್ಯಾನ್ಸಲ್ ಆಗ್ಬಿಟ್ಟು ಡೈರೆಕ್ಟಾಗಿ ಎ ವ್ಯಾಲ್ಯೂ ಬಂದ್ಬಿಡುತ್ತೆ. ಹೌದಾ? ಅದಕ್ಕೆ ಈಸಿ ಆಗ್ಬಿಡುತ್ತೆ. ನೋಡಿ, ಗಿವನ್ T1 plus T2 plus T3 is equal to 24 ಅಂತ ಕೊಟ್ಟಿದ್ದಾರೆ. ಹೌದಾ? ದಟ್ ಇಂಪ್ಲೈಸ್ A minus D plus A plus D is equal to 24. Minus D plus D get cancelled. 3A is equal to 24 ಅಥವಾ A is equal to 8. Next, given product is T1 into T2 into T3 is equal to 440 ಕೊಟ್ಟಿದ್ದಾರೆ. ಹೌದಾ? ಅಂದರೆ A minus D into A plus D is equal to 440. ಹೌದಾ? ವ್ಯಾಲ್ಯೂಸ್ A minus D into A plus D ಅಂದರೆ A square minus D square into A is equal to 440. A value is 8 ಅಲ್ಲ, 8 square ಅಂದರೆ 64 minus D square into 8 is equal to 440. That implies 64 minus D square is equal to 440 by 8. 8 ones are 8 55s. ಹೌದಾ? ಡಿ ಸ್ಕ್ವೇರ್ ಈ ಕಡೆ 55ನ ಈ ಕಡೆ ತೊಗೊತೀನಿ. 64 minus 55 is equal to D square. That implies D square is equal to 9 ಅಲ್ಲ. D is equal to ಪ್ಲಸ್ ಆರ್ ಮೈನಸ್ 3. ನೋಡಿ, ಯಾವ ತೊಗೊಂಡ್ರೂ ಟರ್ಮ್ಸ್ ಬರುತ್ತೆ. +3 ತೊಗೊಂಡ್ರೆ ಸೇಮ್ ಬರುತ್ತೆ, -3 ತೊಗೊಂಡ್ರೆ ಸೇಮ್ ಬರುತ್ತೆ. ಯಾಕಂದ್ರೆ +3 ತೊಗೊಂಡ್ಮೇಲೆ T3 ಇರೋದು T1 ಆಗುತ್ತೆ, T1 ಇರೋದು T3 ಆಗುತ್ತೆ. ಈ ಥರ ಚೇಂಜ್ ಆಗ್ತದೆ ಅಷ್ಟೇ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೋಡಿ, ನಾವು T1 is equal to A minus D, that is equal to A value is 3, 8 minus 3 ತೊಗೊಂಡೆ ಅಂದ್ಕೊಳ್ಳಿ, ಅಥವಾ 3 ತೊಗೊಂಡೆ ಅಂದರೆ A minus 3, that is equal to 5. T2 is equal to A ಅಂದರೆ 8, T3 is equal to A plus D ಅಂದರೆ 8 plus 3 ಅಂದರೆ 11. Therefore 3 terms are 5, 8, 11. ಹೌದಾ? ನೋಡಿ, ಏನಾದ್ರು -3 ತೊಗೊಂಡ್ವಿ ಅಂದರೆ 11, 8, 5 ಬರ್ತದೆ ಅಷ್ಟೇ. ಹೌದಾ? ಒಟ್ಟು ಸೇಮ್ ನಂಬರ್ಸೇ ಬರ್ತದೆ. ಅದಕ್ಕೆ ಯಾವ್ದಾದ್ರು ಒಂದು ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಸಾಕು. ಆಯ್ತಲ್ಲ? ಯಾವ ಥರ ಮಾಡ್ಕೊತಿದ್ವಿ ಅಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ 21. If the sum of 3 terms of AP is 24, sum of 3 terms of AP is 24, and the product is 480, and the product is 480, then find the terms. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ, ಬರುತ್ತೆ. ನೋಡ್ಕೊಳ್ಳಿ. ಲೆಟ್ T1 is equal to A minus D, T2 is equal to A and T3 is equal to A plus D are the 3 terms of AP. Next, given T1 plus T2 plus T3 is equal to 24. Same ಕೊಟ್ಟಿದ್ದಾರೆ. That implies A minus D plus A plus D is equal to 24. Minus D plus D cancel. 3A is equal to 24. That implies A is equal to 8. Just given product is equal to given T1 into T2 into T3 is equal to 480. That implies A minus D into A plus D is equal to 480. That implies A into A square minus D square is equal to 480. ಹೌದಾ? A ಅಂದರೆ 8 ಬಂದಿದೆ. 8 into 64 minus D square is equal to 480. ಬರೀಬೋದಲ್ಲ? That implies
64 minus d square is equal to 480 by 8. Ready? 4, 6 and 60 bರ್ತದೆ. That implies 64 minus 60 is equal to d square. And d square is equal to 4. That implies d is equal to plus or minus 2. ಯಾವ್ದಾದ್ರು ಒಂದು ತಗೋಬೋದು ಅಂತ ಹೇಳಿದ್ವಿ. And now T1 is equal to a minus d, that is equal to 8 minus 2, that is equal to 6 plus 2 ತಗೊಂಡಿದ್ದೀನಿ. T2 is equal to a ಅಂದರೆ 8. T3 is equal to a plus d. a plus d ಅಂದರೆ 8 plus 2, that is equal to 10. Therefore, three terms of AP are 6, 8, 10. ಆಯ್ತಲ್ಲ ನೋಡಿ, ಈ ಥರದ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, ಹೇಗೆ ಮಾಡ್ಕೋಬೇಕು ಅಂತೇಳಿ ಐಡಿಯಾ ಗೊತ್ತಿರಬೇಕಷ್ಟೆ. ಮಾತಲ್ಲ ಇಲ್ಲಿ ನೋಡಿ, ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವತ್ತು ಮಾಡ್ಕೊಂಡಿರೋ ಕ್ಲಾಸಲ್ಲಿ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ಇಂಪಾರ್ಟೆಂಟು. ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಥ್ಯಾಂಕ್ ಯು.